ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರಾವಳಿ ಭಾಗದ ತುಂಬಾ ಸಾಂಪ್ರದಾಯಿಕ ಮತ್ತು ಸೂಪರ್ ಟೇಸ್ಟಿಯಾದ ಸಿಹಿ ತಿಂಡಿ ಬಾಳೆಹಣ್ಣಿನ ಮೂಲಕ ಮಾಡೋದು ಹೇಗಂತ ನೋಡೋಣ. ಇದು ಸಂಜೆ ಟೀ ಜೊತೆ ಕಾಫಿ ಜೊತೆ ತಿನ್ನಲು ಅದ್ಭುತ ಕಾಂಬಿನೇಷನ್ ಆಗಿದೆ. ಮನೆಯಲ್ಲಿ ಅತಿಯಾಗಿ ಹಣ್ಣಾದ ಬಾಳೆಹಣ್ಣು ಇದ್ದರೆ ಕೇವಲ 10-15 ನಿಮಿಷದಲ್ಲಿ ಈ ಗರಿಗರಿಯಾದ ಬಾಳೆಹಣ್ಣಿನ ಮೂಲಕ ಮಾಡಬಹುದು. ಸೊ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚೆನ್ನಾಗಿ ಮಾಗಿದ ಬಾಳೆಹಣ್ಣು 12-15. ಈ ರೀತಿ ಬಾಳೆಹಣ್ಣುಗಳನ್ನು ಸಿಪ್ಪೆ ಸುಲಿದು ಇಟ್ಕೋಬೇಕು. ಎಲ್ಲ ಹಣ್ಣು ಮಾಗಿದ್ರೆ ತುಂಬ ರುಚಿಯಾಗಿರುತ್ತದೆ. ಬೆಲ್ಲದ ಪುಡಿ 2 ಬೌಲ್. ನಿಮ್ಮ ಸಿಹಿಗೆ ತಕ್ಕಂತೆ ಈ ರೀತಿ ಬೆಲ್ಲವನ್ನು ಮೊದಲೇ ಪುಡಿ ಮಾಡಿಟ್ಕೋಬೇಕು. ಎರಡು ಬೌಲ್ ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಆಮೇಲೆ ಈ ರೀತಿ 2 ಬೌಲ್ ತೆಂಗಿನ ತುರಿ, 3/4 ಬೌಲ್ ಗೋಧಿ ಹಿಟ್ಟು, ಮೂಲಕ ಗರಿಗರಿಯಾಗಲು 1 ಬೌಲ್ ಅಕ್ಕಿ. ಈ ಅಕ್ಕಿನ 1 ಗಂಟೆ ಮುಂಚೆನೇ ನೆನೆಸ್ಕೊಂಡಿರಿ. ಏಲಕ್ಕಿ 3, ಒಣಶುಂಠಿ ಅರ್ಧ ಟೀ ಸ್ಪೂನ್ ಮತ್ತು ಕರಿಯಲು ಎಣ್ಣೆ. ಬಾಳೆಹಣ್ಣಿನ ಮೂಲಕ ಮಾಡುವ ವಿಧಾನ: ಮೊದಲು ಬಾಳೆಹಣ್ಣುಗಳನ್ನು ಸಿಪ್ಪೆ ಸುಲಿದು ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನೋಡಿ, ಗ್ರೈಂಡ್ ಮಾಡ್ತಾ ಇದ್ದೀನಿ. ಆಗಿದೆ. ಈ ರೀತಿ ಗ್ರೈಂಡ್ ಮಾಡಿಕೊಂಡಿರುವುದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಜಾರಿಗೆ 1 ಕಪ್ ಬೆಲ್ಲ, 1 ಕಪ್ ಅಕ್ಕಿ, ನೆನೆಸಿರೋ ಅಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಇದಕ್ಕೆ ನೀರನ್ನು ಸೇರಿಸಬೇಕಾಗಿಲ್ಲ. ನೋಡಿ, ಈಗ ಗ್ರೈಂಡ್ ಆಗಿದೆ. ಇದನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ 2 ಕಪ್ ಹಸಿ ಕೊಬ್ಬರಿ, ಸ್ವಲ್ಪ ಶುಂಠಿ, 1 ಕಪ್ ಬೆಲ್ಲ, ಏಲಕ್ಕಿ ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಳ್ಳಿ. ಗ್ರೈಂಡ್ ಆಗಿದೆ ಇಲ್ಲ ಅಂತ ಸ್ವಲ್ಪ ನೋಡೋಣ. ಆಗಿದೆ. ಇದನ್ನು ಕೂಡ ಪಾತ್ರೆಗೆ ಹಾಕೊಳ್ಳಿ. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಬಾಣಲಿಗೆ ಎಣ್ಣೆ ಹಾಕಿ
ಅದು ಬಿಸಿಯಾಗಲು ಬಿಡಿ. ಎಣ್ಣೆ ಬಿಸಿಯಾಗೋದ್ರೊಳಗೆ ಮಿಶ್ರಣಕ್ಕೆ 3/4 ಕಪ್ ಗೋಧಿ ಹಿಟ್ಟನ್ನು ಹಾಕಿ ಕಲಸಿ ಗಂಟಾಗದಂತೆ ಅದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನೋಡಿ, ಈ ಥರ ಗಂಟಾಗದಂತೆ ಚೆನ್ನಾಗಿ ಕಲಿಸ್ತಾ ಇರಬೇಕು. ಗಂಟಾದರೆ ಬಾಳೆಹಣ್ಣಿನ ಮೂಲಕ ಸರಿ ಬರೋದಿಲ್ಲ. ಗಂಟಾಗದಂತೆ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಈಗ ಒಂದು ಗಂಟಿಲ್ಲ. ಈಗ ಎಣ್ಣೆ ಕಾದಿದೆ. ಮಿಕ್ಸ್ ಮಾಡಿಕೊಂಡಿರುವ ಈ ಮಿಶ್ರಣವನ್ನು ಕಾದಿರೋ ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕ ಗೋಲಿ ಆಕಾರದಲ್ಲಿ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕರಿಬೇಕು, ಇಲ್ಲ ಅಂದರೆ ರೋಸ್ಟ್ ಆಗುತ್ತೆ, ಕಪ್ಪಾಗುತ್ತೆ, ಜೊತೆಗೆ ಒಳಗೂ ಕೂಡ ಬೆಂದಿರಲ್ಲ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಕರಿಬೇಕು. ಅದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಬಿಸಿ ಬಿಸಿಯಾದ ಗರಿ ಗರಿಯಾದ ಬಾಳೆಹಣ್ಣಿನ ಮೂಲಕ ರೆಡಿಯಾಗಿದೆ. ತುಂಬ ಕ್ರಂಚಿಯಾಗಿರುತ್ತೆ ಹೊರಗಡೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಇದು ಆರೋಗ್ಯಕರವಾದ ಸ್ನ್ಯಾಕ್ಸ್ ಕೂಡ ಆಗಿದೆ. ಇದನ್ನು ಸಂಜೆ ಟೀ ಮತ್ತು ಕಾಫಿ ಜೊತೆ ತಿನ್ನಲು ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಬಾಳೆಹಣ್ಣಿನ ಮೂಲಕ ರೆಡಿಯಾಗಿದೆ. ಇದನ್ನು ನೋಡಿದರೆ ನಿಮಗೆ ಟೇಸ್ಟ್ ಮಾಡಬೇಕು ಅನಿಸ್ತಿದೆ ಅಲ್ವಾ? ಇವತ್ತಿನ ಈ ನಮ್ಮ ರೆಸಿಪಿಯು ನಿಮಗೆ ಇಷ್ಟವಾದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಅದರ ರುಚಿ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.